ಗೈಸ್, ಒಂದ್ ಕೆಪಾಸಿಟರ್ ಸೆಲ್ಸ್ ₹1,00,000 ಕರೆಂಟ್ ನ ಸೇವ್ ಮಾಡುತ್ತೆ ಅಂದ್ರೆ ನೀವು ನಂಬ್ತೀರಾ? ಇವತ್ತಿನ ವಿಡಿಯೋದಲ್ಲಿ ನಾನು ಸಬ್ ಸ್ಟೇಷನ್ ದಾಗ ನೀವು ನೋಡಿರ್ಬೋದು ಕೆಪಾಸಿಟರ್ ಸೆಲ್ಸ್ ಕನೆಕ್ಟ್ ಇರುತ್ತೆ. ಅದು ಯಾವ ತರ ವರ್ಕ್ ಮಾಡುತ್ತಂತ ಸ್ವಲ್ಪ ಜನ ಗೊತ್ತಿರುತ್ತೆ, ಮತ್ತೆ ಇನ್ ಸ್ವಲ್ಪ ಜನ ಗೊತ್ತಿರಲ್ಲ. ಇವತ್ತಿನ ವಿಡಿಯೋದಲ್ಲಿ ಅದು ಯಾವ ತರ ವರ್ಕ್ ಮಾಡುತ್ತೆ, ಮತ್ತೆ ಅದು ಯೂಸ್ ಮಾಡದಿದ್ರೆ ಏನ್ ಲಾಸ್ ಆಗುತ್ತೆ, ಯೂಸ್ ಮಾಡಿದ್ರೆ ಏನು ಉಪಯೋಗ ಆಗುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ನಾನು ಇವತ್ತಿನ ವಿಡಿಯೋದಲ್ಲಿ ಒಂದು 6 ಪಾಯಿಂಟ್ಸ್ ಕವರ್ ಮಾಡ್ತೀನಿ. ಮೊದಲನೇದಾಗಿ ಇಂಡಕ್ಟಿವ್ ಲೋಡ್ ಜಾಸ್ತಿ ಆಗುತ್ತೆ. ಎರಡನೇದು ಬಂದ್ಬಿಟ್ಟು ರಿಯಾಕ್ಟಿವ್ ಪವರ್ ಕನ್ಸಂಪ್ಷನ್ ಕಡಿಮೆ ಆಗುತ್ತೆ. ಮತ್ತೆ ಮೂರನೇದು ಬಂದ್ಬಿಟ್ಟು ನಮ್ದು ವೋಲ್ಟೇಜ್ ಸ್ಟೇಬಲ್ ಆಗಿರಲ್ಲ. ಮತ್ತೆ ನಾಲ್ಕನೇದು ಏನಂತ ಹೇಳಿದ್ರೆ ಲೈನ್ ಲೋಸಸ್ ಕೂಡ ಜಾಸ್ತಿ ಆಗೋಕೆ ಚಾನ್ಸಸ್ ಇರುತ್ತೆ. ಮತ್ತೆ ಐದನೇದು ಬಂದ್ಬಿಟ್ಟು ಟ್ರಾನ್ಸ್ಫಾರ್ಮರ್ಸ್ ಮತ್ತೆ ಫೀಡರ್ಸ್ ಇತರ ಎಫಿಸಿಯನ್ಸಿ ಕಡಿಮೆ ಆಗುತ್ತೆ. ಮತ್ತೆ ಆರನೇದು ಏನಪ್ಪಾ ಅಂತಂದ್ರೆ ಅದು ಪೆನಾಲ್ಟಿ ಚಾರ್ಜಸ್ ಕೂಡ ಜಾಸ್ತಿ ಆಗುತ್ತೆ, ನಮ್ಮ ಬಿಲ್ಸ್ ಕೂಡ ಜಾಸ್ತಿ ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಇವತ್ತಿನ ವಿಡಿಯೋದಲ್ಲಿ ಈ ಆ ಟಾಪಿಕ್ ಬಗ್ಗೆ ಮಾತಾಡ್ತೀನಿ. ಮೊದಲನೇದಾಗಿ ಇಂಡಕ್ಟಿವ್ ಲೋಡ್ ಜಾಸ್ತಿ ಆಗುತ್ತೆ. ಯಾವ ತರ ಅಂತ ಹೇಳಿದ್ರೆ ನೀವು ನೋಡಿರ್ಬೋದು, ಹಳ್ಳಿ ಕಡೆ ಎಲ್ಲ ಪಂಪ್ ಸೆಟ್ ಅದು ಇದು ಯೂಸ್ ಮಾಡ್ತಿರ್ತಾರೆ ಹೊಲದಲ್ಲಿ. ಅದಕ್ಕೆ ಲೋಡ್ ಜಾಸ್ತಿ ತಗೊಳುತ್ತೆ. ಲೋಡ್ ಜಾಸ್ತಿ ತಗೊಂಡ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ದು ಕರೆಂಟ್ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ. ವಿತೌಟ್ ನಾವು ಕೆಪಾಸಿಟರ್ಸ್ ಅಲ್ಲಿ ತಗೊಂಡ್ರೆ ಅದೇನಾಗುತ್ತೆ ಅಂದ್ರೆ ಲೋಡ್ ಜಾಸ್ತಿ ಆದ್ರೆ ವೋಲ್ಟೇಜ್ ಸ್ಟೇಬಲ್ ಆಗಿರೋದಿಲ್ಲ. ಅದಕ್ಕೆ ಇಂಡಕ್ಟಿವ್ ಲೋಡ್ ಜಾಸ್ತಿ ಆಯ್ತಂದ್ರೆ ನಮಗೆ ಇಂಡಕ್ಟಿವ್ ಲೋಡ್ ಜಾಸ್ತಿ ಆದ್ರೆ ವೋಲ್ಟೇಜ್ ಡಿಪ್ ಆಗೋ ಚಾನ್ಸಸ್ ಇರುತ್ತೆ. ಫಸ್ಟ್ ಇಂಡಕ್ಟಿವ್ ಲೋಡ್ ಜಾಸ್ತಿ ಆಗುತ್ತೆ. ಸೆಕೆಂಡ್ ಬಂದ್ಬಿಟ್ಟು ರಿಯಾಕ್ಟಿವ್ ಪವರ್ ಕನ್ಸಂಪ್ಷನ್ ಕಡಿಮೆ ಇರುತ್ತೆ. ಈಗ ನೋಡಿ, ವಿತೌಟ್ ನಾವು ಕೆಪಾಸಿಟರ್ಸ್ ತಗೊಂಡ್ರೆ ಇಂಡಕ್ಟಿವ್ ಲೋಡ್ ಜಾಸ್ತಿ ಆಗುತ್ತೆ. ಆ ಟೈಮಲ್ಲಿ ವಿತ್ ನಾವು ಕೆಪಾಸಿಟರ್ ಸೆಲ್ಸ್ ತಗೊಂಡ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಅದೇ ರಿಯಾಕ್ಟಿವ್ ಪವರ್ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ. ರಿಯಾಕ್ಟಿವ್ ಪವರ್ ಕನ್ಸಂಪ್ಷನ್ ಜಾಸ್ತಿ ಆದ್ರೆ ಇಂಡಕ್ಟಿವ್ ಲೋಡ್ ಮತ್ತೆ ರಿಯಾಕ್ಟಿವ್ ಪವರ್ ಎರಡು ಕೊಟ್ಬಿಟ್ಟು ವೋಲ್ಟೇಜ್ ಬೂಸ್ಟ್ ಅಪ್ ಆಗುತ್ತೆ. ಅವಾಗ ನಮ್ದು ಇಂಡಕ್ಟಿವ್ ಲೋಡ್ ಒಂದು ಸ್ಟೇಬಲ್ ಅಲ್ಲಿ ಇರುತ್ತೆ. ಸೆಕೆಂಡ್ ಪಾಯಿಂಟ್ ಇದಾಯ್ತು. ಥರ್ಡ್ ಪಾಯಿಂಟ್ ಏನಾಗುತ್ತೆ ಅಂದ್ರೆ ವೋಲ್ಟೇಜ್ ಡಿಪ್ ಆಗುತ್ತೆ ಅಂತ ಹೇಳಿದೆ. ನಾವು ವಿತೌಟ್ ಕೆಪಾಸಿಟರ್ ಸೆಲ್ಸ್ ತಗೊಂಡ್ರೆ ವೋಲ್ಟೇಜ್ ಆಲ್ರೆಡಿ ಡಿಪ್ ಆಗುತ್ತೆ ಅಂತ ಹೇಳಿದ್ದೀನಿ. ಅದು ವಿತ್ ಕೆಪಾಸಿಟರ್ ಸೆಲ್ಸ್ ತಗೊಂಡ್ರೆ ನಮ್ದು ವೋಲ್ಟೇಜ್ ಒಂದೇ ಲೆವೆಲ್ ಅಲ್ಲಿ ಇರುತ್ತೆ, ಅದು ಚೇಂಜಸ್ ಆಗಕ್ಕೆ ಹೋಗಲ್ಲ. ಅದಕ್ಕೆ ನಮ್ದು ವೋಲ್ಟೇಜ್ ಸ್ಟೇಬಲ್ ಆಗಿ ಬರುತ್ತೆ. ನಾಲ್ಕನೇದು ಬಂದ್ಬಿಟ್ಟು ಟ್ರಾನ್ಸ್ಫಾರ್ಮರ್ಸ್ ಫೀಡರ್ಸ್ ಇದ್ರ ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ. ವಿತ್ ಕೆಪಾಸಿಟರ್ಸ್ ಮಾಡಿದ್ರೆ ನಮ್ದು ಅದ್ರ ಎಫಿಷಿಯನ್ಸಿ ಕೂಡ ಜಾಸ್ತಿ ಆಗುತ್ತೆ. ವಿತೌಟ್ ಮಾಡಿದ್ರೆ ಆಲ್ರೆಡಿ ಹೇಳಿದೆ ಲೋಡ್ ಜಾಸ್ತಿ ಆಗುತ್ತೆ, ವೋಲ್ಟೇಜ್ ಸ್ಟೇಬಲ್ ಆಗಿರೋದಿಲ್ಲ. ಅದಕ್ಕೆ ಅದ್ರದ್ದು ಏನಾಗುತ್ತೆ ಅಂದ್ರೆ ಲೈಫ್ ಕಡಿಮೆ ಆಗುತ್ತೆ, ಎಫಿಷಿಯನ್ಸಿ ಕೂಡ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಅದು ಚೇಂಜ್ ಆಗ್ಬೇಕಂತ ಹೇಳ್ಬಿಟ್ಟು ನಾವು ಕೆಪಾಸಿಟರ್ ಸೆಲ್ಸ್ ಯೂಸ್ ಮಾಡ್ತೀವಿ. ಮತ್ತೆ ಐದನೇದು ಬಂದ್ಬಿಟ್ಟು ನಾನು ಆವಾಗಲೇ ಹೇಳಿದೆ ಲೋಡ್ ಜಾಸ್ತಿ ಆಗುತ್ತೆ ಅಂತ. ನೀವು ನೋಡಬಹುದು, ನಾವು ವಿತೌಟ್ ಕೆಪಾಸಿಟರ್ ಸೆಲ್ಸ್ ತಗೊಂಡ್ರೆ ಲೋಡ್ ಅಲ್ಲಿ ಲೈನ್ ಬರ್ಡನ್ ಜಾಸ್ತಿ ಆಗ್ಬಿಡುತ್ತೆ. ಅದಕ್ಕೆ ಏನಾಗುತ್ತೆ ಅಂದ್ರೆ ಹೀಟಿಂಗ್ ಜಾಸ್ತಿ ಆಗುತ್ತೆ. ಹೀಟಿಂಗ್ ನಮ್ಮ ಕೇಬಲ್ ನಮ್ಮ ಕಂಡಕ್ಟರ್ ಕೂಡ ಹೀಟ್ ಆಗುತ್ತೆ, ನಮ್ಮ ಇಕ್ವಿಪ್ಮೆಂಟ್ ಏನಿರುತ್ತಲ್ಲ ಅದು ಕೂಡ ಹೀಟ್ ಆಗುತ್ತೆ. ವಿತೌಟ್ ನಾವು ಸೆಲ್ಸ್ ತಗೊಂಡ್ರೆ ಅದು ಕೂಡ ಹೀಟ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾವು ವಿತ್ ಕೆಪಾಸಿಟರ್ ಬ್ಯಾಂಕ್ ಸಪ್ಲೈ ಕೊಟ್ರೆ ಅದು ಕೂಡ ನಮ್ಗೆ ಹೀಟ್ ಆಗೋ ಚಾನ್ಸಸ್ ಪೂರ್ತಿ ಕಡಿಮೆ ಇರುತ್ತೆ. ಮತ್ತೆ ಫೈನಲ್ ಆಗಿ ಬಂದ್ಬಿಟ್ಟು ನಮ್ದು ಪೆನಾಲ್ಟಿ ಚಾರ್ಜಸ್ ನಾವು ಅವಾಯ್ಡ್ ಮಾಡ್ಕೋಬಹುದು. ನಾವು ವಿತೌಟ್ ಕೆಪಾಸಿಟಿ ಸೆಲ್ಸ್ ನಾವು ಸಪ್ಲೈ ತಗೊಂಡ್ರೆ ಆಚೆ ಏನಾಗುತ್ತೆ ಅಂತ ಹೇಳಿದೆ ನಾನು ಆವಾಗ ಸ್ಟಾರ್ಟಿಂಗ್ ಲೋಡ್ ಜಾಸ್ತಿ ಆಗುತ್ತೆ. ಆಮೇಲೆ ನಮ್ದು ಎಕ್ವಿಪ್ಮೆಂಟ್ಸ್ ಎಫಿಷಿಯನ್ಸಿ ಕೂಡ ಕಡಿಮೆ ಆಗುತ್ತೆ, ವೋಲ್ಟೇಜು ಅನ್ಸ್ಟೇಬಲ್ ಆಗಿರುತ್ತೆ. ಇದಾಗೋದ್ರಿಂದ ನಮ್ಗೆ ಏನಾಗುತ್ತೆ ಅಂದ್ರೆ ನಮ್ ಬಿಲ್ ಬರ್ತಾ ಇರುತ್ತಲ್ಲ ಅದು ಬಿಲ್ ಜಾಸ್ತಿ ಆಗೋ ಚಾನ್ಸ್ ಇನ್ನೂ ಹೆವಿ ಇರುತ್ತೆ. ಅದೇ ನಾವು ವಿತ್ ಕೆಪಾಸಿಟರ್ ಸೆಲ್ಸ್ ತಗೊಂಡ್ರೆ ನಮ್ದು ಕೆಪಾಸಿಟರ್ ವ್ಯಾಲ್ಯೂ ಎಷ್ಟು ಇರುತ್ತೆ ಅಂತ ಹೇಳಿದ್ರೆ ಅದು ಕೆಪಾಸಿಟರ್ ಪವರ್ ಫ್ಯಾಕ್ಟರ್ ವ್ಯಾಲ್ಯೂ 0.95 ಇಂದ 0.99 ವರೆಗೂ ಇರುತ್ತೆ. ಅದು ನಮ್ದು ಲ್ಯಾಗಿಂಗ್ ಅಲ್ಲಿ ಇರುತ್ತೆ. ಮತ್ತೆ 1 ಅಂತ ನಮ್ದು ಪವರ್ ಫ್ಯಾಕ್ಟರ್ ಎಷ್ಟು ಇರಬೇಕು, ನಾರ್ಮಲ್ ಆಗಿ 1 ಇರುತ್ತೆ. ಅದು ಯೂನಿಟಿ ಪವರ್ ಫ್ಯಾಕ್ಟರ್ ಆಗಿರುತ್ತೆ ನಮ್ದು. ಮತ್ತೆ 1ಗಿಂತ ಮೇಲೆ ಹೋದ್ರೆ ಲೀಡಿಂಗ್ ಆಗುತ್ತೆ. ನಾವು ಲೀಡಿಂಗ್ ಆಗಿ ತಗೊಳ್ಳೋದಿಲ್ಲ. ಆಲ್ಮೋಸ್ಟ್ ಯೂನಿಟಿ ಮತ್ತೆ ಲ್ಯಾಗಿಂಗ್ ಅಲ್ಲಿ ಇರುತ್ತೆ. 0.95 to 0.99 ವರೆಗೂ ಇರುತ್ತೆ. ಆಲ್ಮೋಸ್ಟ್ ಎಲ್ಲ ಕಡೆ ಇರುತ್ತೆ. ಈ ತರ ಇದ್ರೆ ನಮ್ದು ಬಿಲ್ ಕೂಡ ರೆಡ್ಯೂಸ್ ಆಗುತ್ತೆ. ಜಾಸ್ತಿ ಬಿಲ್ ಬರಲ್ಲ, ಕಡಿಮೆ ಇರುತ್ತೆ. ವಿತೌಟ್ ಇದು 0.99 ಒಳಗಡೆ ಬರುತ್ತಲ್ಲ, 0.98 ಈ ತರ ಬಂದ್ರೆ ನಮ್ದು ಪವರ್ ಬಿಲ್ ಕೂಡ ಜಾಸ್ತಿ ಆಗುತ್ತೆ. ಮತ್ತೆ ಪೆನಾಲ್ಟಿ ಕೂಡ ನಮ್ಗೆ ಜಾಸ್ತಿ ಆಗುತ್ತೆ. ಗೈಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಕೆಪಾಸಿಟರ್ ಸೆಲ್ಸ್ ಯಾಕೆ ಯೂಸ್ ಮಾಡ್ತೀವಿ ಮತ್ತೆ ಅದನ್ನ ಯೂಸ್ ಮಾಡದೇ ಇದ್ರೆ ಏನಾಗುತ್ತೆ ಅಂತ ಹೇಳಿದೀನಿ. ಮುಂದಿನ ವಿಡಿಯೋದಲ್ಲಿ ಇದೇ ತರ ಮತ್ತೆ ಎಲೆಕ್ಟ್ರಿಕಲ್ ರಿಲೇಟೆಡ್ ವಿಡಿಯೋ ತರ್ತಾ ಇರ್ತೇನೆ. ಎಲ್ರಿಗೂ ಧನ್ಯವಾದ.